ಕಿಕ್ಕಿನ ಮಠದ ಶ್ರೀ ಮಲ್ಲಿಕಾರ್ಜುನ ದೇಶಿಕರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ನಡೆದ ಪ್ರಭಾತ ಸಂಚಲನ ಇಂದು ಸಂಪನ್ನಗೊಂಡಿತು. ಶ್ರೀಗಳಿಂದ ಭಕ್ತರಿಗೆ ರುದ್ರಾಕ್ಷಿ ಧಾರಣ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಹಾಗೂ ತನುಮನ ದನಗಳಿಂದ ಸಹಾಯ ನೀಡಿದಂತಹ ಎಲೆ ದೇವರ ಅಂಗವಾಗಿ ನಡೆದಿರುವಂತಹ ಈ ಪಾದಯಾತ್ರೆ ಇವತ್ತಿಗೆ 21ನೇ ದಿನದಲ್ಲಿ ಬಂದಿದೆ. ಇವತ್ತಿನ ದಿನ ಈ ಪಾದಯಾತ್ರೆಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜ್ಯರು ಬಂದದ್ದು ನಮಗೆಲ್ಲ ಬಹಳ ಅಭಿಮಾನದ ಸಂಗತಿಯಾಗಿದೆ. ಅಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದಂತಹ ಒಂದು ಘಟನೆಯಾಗಿದೆ. ಚೇರ್ಮನ್ರಾದ ಮಲ್ಲಿಕಾರ್ಜುನ ಶಾಸನರವರು ಮತ್ತು ಜಯನ್ ಪಾಟೀಲ್ರು ಮತ್ತು ಎಲ್ಲ ಈ ಪದಾಧಿಕಾರಿಗಳು ಬಹಳ ಉತ್ಸಾಹದಿಂದ ಎಲ್ಲ ತಮ್ಮ ಕಾರ್ಯಕ್ರಮ ಇವತ್ತು ಪಾದಯಾತ್ರೆ ಮುಕ್ತಾಯ ಆಯ್ತು. ಇವತ್ತು ನೀವು ಎಷ್ಟು ಪುಣ್ಯ ಮಾಡಿರಂದ್ರೆ ಪಾದಯಾತ್ರೆ ಒಳಗೆ ಒಂದು 3-4 ಜನ ಅಷ್ಟೇ ಇರ್ತಿದ್ದೀವಿ. ಶಿವಗರು, ನಾವು, ಸ್ವಾಮೀಜಿ, ಇಷ್ಟು ಜನ ಸ್ವಾಮಿಗಳು ಪಾದಯಾತ್ರೆ ಮುಕ್ತಾಯ ಬಂದಾರಂದ್ರೆ ನೀವು ಪಾದಯಾತ್ರೆ ಮಾಡಿದ ಫಲನ ಇಲ್ಲಿ ಸಿಕ್ತಂತ ಹೇಳಕ್ ಇಷ್ಟಪಡ್ತೇನೆ ನಾನು. ಶಿವಯೋಗ ಮಂದಿರದಿಂದ ಹೋಗಿ ನಮ್ಮ ಕುಮಾರೇಶ್ವರ ಜ್ಯೋತಿಯನ್ನು ತಂದು ತೆಂಗಿನ ಮಠಕ್ಕೆ ತಂದು ಮುಟ್ಟಿಸಿ, ಆ ತೆಂಗಿನ ಮಠದಿಂದ ಜ್ಯೋತಿ ಪಾದಯಾತ್ರೆಯಲ್ಲಿ ಪ್ರಾರಂಭ ಆತ. ಗುರುಬಸವೇಶ್ವರರ ಒಂದು ಮೂರ್ತಿ ಐತಲ್ಲ, ಬೀಳೂರಜ್ಜವರ ಮೂರ್ತಿಯ ಅಲ್ಲಿಂದ ಭವ್ಯ ಮೆರವಣಿಗೆ ಸ್ಟಾರ್ಟ್ ಆಯ್ತು. ಎಂತ ಪುಣ್ಯ ಮಾಡಿವಿ ಅಂದ್ರೆ ಬೀಳೂರಜ್ಜವ್ರ ಉತ್ಸವದಿಂದ ಮೂರ್ತಿ ಪ್ರಾರಂಭ ಆಗಿದ್ದು ಹೊಳ್ಳಿ ಬೀಳೂರಜ್ಜರ್ ಗುರುಬಸವೇಶ್ವರ ನಗರಕ್ಕೆ ಬಂದು ಮುಟ್ಟೈತಿ ನೋಡ್ರಿ. ಅದು ಆ ಬೀಳೂರಜ್ಜರ ಮುಂದೆ ಇಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪನೆ ಮಾಡತಕ್ಕಂಥ ರೇವಣಸಿದ್ಧ ಸ್ವಾಮಿಗಳವರ ಸಂಕಲ್ಪ ಏನಿತ್ತಂದ್ರೆ ಎಲ್ಲವೂ ಕೂಡ ಚೆನ್ನಾಗಾಗಲಿ, ಒಳ್ಳೇದಾಗಲಿ. ಈ ಪಾದಯಾತ್ರೆ ಮಾಡೋದ್ರಿಂದ ಪಾದಯಾತ್ರೆ ಐತಿ, ಲಘು ಜಳಕ ಮಾಡ್ಬೇಕು, ನಾವು ರೆಡಿ ಆಗ್ಬೇಕು, ನೀವು ರೆಡಿ ಆಗ್ಬೇಕು. ಸ್ನಾನ ಮಾಡಿ ಮಡಿ ಹುಡಿಯಿಂದ ಹಣಿ ಭಸ್ಮ ಹಚ್ಚಿಕೊಂಡು ಆ ಸ್ತೋತ್ರ ಪಾತ್ರ ಮಾಡೋದೇನೈತಲ್ಲ, ದೇವರು ನಮಗೆ 20 ವರ್ಷ ಆಯುಷ್ಯ ಜಾಸ್ತಿ ಕೊಡ್ತಾನೆ ನೋಡ್ರಿ ಮಾಡೋದ್ರಿಂದ. ಅಂತ ಬಹಳ ಸುಂದರವಾಗಿರ್ತಕ್ಕಂಥ ಈ ಓಣಿ ಎಲ್ಲ ಪಾದಯಾತ್ರಾ ಬಹಳ ಚೆನ್ನಾಗಿ ರಂಗೋಲಿ ಹಾಕಿ ವಿಶೇಷವಾಗಿ ಕೈ ನೋಡ ಇವರಪ್ಪನ ಕೂಡ ಗಂಟೆ ಬರೆಸ್ತಿದ್ನಂತದನ್ನ. ಏನು ಆನುವಂಶಿಕವಾಗಿ 12ನೇ ಶತಮಾನದೊಳಗೆ ಮಡಿವಾಳ ಮಾಚಯ್ಯನವರು ತಲೆ ಮೇಲೆ ಬಟ್ಟೆ ಇಟ್ಕೊಂಡು ಹೋಗುವಾಗ ಶರಣರ ಬಟ್ಟೆ ತಂದೇನೆ ಯಾರೋ ಮೈಲಿಗೆ ಇದ್ದರು ಸರಿ ಅಂತ ಗಂಟೆ ಹೊಡ್ಕೊಂಡು ಹಾಕಿದ್ನಂತ ಮಡಿವಾಳ ಮಾಚ. ಇವತ್ತಿನ ಕಾಲಕ್ಕೆ ಇವತ್ತಿನ ಪರಂಪರೆ ಮುಂದುವರಿದೇನೈತಲ್ಲ, ಇದು ಬಹಳ ಆಗಿರ್ತಕ್ಕಂಥ ಅದ್ಭುತವಾದ ಕಾರ್ಯಕ್ರಮನ ಮಾತನ್ನು ಹೇಳಿ ಇವತ್ತು ಬೆಳಿಗ್ಗೆ ಎದ್ದಷ್ಟು ಜಲ್ದಿ ಬರ್ತಿದ್ರು. ಅಣ್ಣವ್ರು ಹೇಳಿದ್ರು ಹೆಣ್ಮಕ್ಳೇ ಹೆಚ್ಚು ಬರ್ತಿದ್ರು ಅಂತ ಹೇಳಿ. ಈ ದೇಶದ ಇತಿಹಾಸದಲ್ಲಿ ಹೆಣ್ಮಕ್ಳೇ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಂಥ ಇತಿಹಾಸಗಳದಾವ. ಭೈರಾದೇವಿ ಅಂತ ಬರ್ತಾಳೆ, ಪೋರ್ಚುಗೀಸರಿಗೆ ಹೋಗ್ತಕ್ಕಂಥ ಎಲ್ಲ ಆಹಾರವನ್ನ ಎಲ್ಲದನ್ನ ತಾನೇ ನಿಂತುಕೊಂಡು ಒಂದು ಹೆಣ್ಣುಮಕ್ಕಳ ಸೈನ್ಯವನ್ನ ಕಟ್ಟಿ ಅದನ್ನು ಎಲ್ಲ ಪೋರ್ಚುಗೀಸಿಂದ ಕಿತ್ತುಕೊಂಡು ತಿರುಗಿ ಪೋರ್ಚುಗೀಸರಿಗೆ ಮಾರಿ ಆರ್ಥಿಕತೆಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾಳೆ. ಒಬ್ಬವ ಬರ್ತಾಳೆ, ಎಷ್ಟು ಜನ ಬೇಕು ನಿಮ್ಗೆಲ್ಲ ಇತಿಹಾಸಕ್ಕೆ ಹೋದ್ರೆ ಎಷ್ಟು ಜನ ಬೇಕು? ಹೆಣ್ಮಕ್ಳು ಸಹಿತ ಒಂದು ಕಾಲಕ್ಕೆ ಧರ್ಮವನ್ನ ಕಟ್ಟಿ ದೇಶವನ್ನ ಕಟ್ಟಿ ಬೆಳೆಸಿದಂಥ ಇತಿಹಾಸಗಳು ನಮಗದಾವ. ಅದಕ್ಕೆ ಹಿನ್ನೆಲೆಯಾಗಿ ಗಂಡು ಮಕ್ಕಳು ಬಹಳ ಪ್ರೋತ್ಸಾಹ ಕೊಟ್ಟಂತ ಇತಿಹಾಸಗಳು ನಮಗದಾವ. ಅವೆರಡೂ ಬಾಗಲಕೋಟೆಯಲ್ಲಿ ಸಮ್ಮಿಳಿತವಾಗಿದ್ದಾವೆ ಅಂತ ಹೇಳಿ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಆಗ್ತಕ್ಕಂಥ ಒಂದು ಕೆಲಸ. ಯಾಕಂದ್ರೆ ಗಂಡು ಮಕ್ಳು ಏನು ಹೋಗ್ತೀವಿ ಅಂದ್ರೆ ಕೆಲಸ ಮುಗಿತು, ನೀವು ಬರಂಗಿಲ್ಲ. ಇಲ್ಲ ನಾನು ಹೋಗಕ್ಕೆ ಅಂತಂದ್ರೆ ಮತ್ತೆ ನಿಮ್ಗೆ ಅವರಿಗೆ ಜಗಳ ಚಾಲು ಎಲ್ಲ ಅಷ್ಟು ಅದು ಆಗೋದಿಲ್ಲ. ಬಾಗಲಕೋಟೆ ಒಳಗೆ ಒಂದು ಮೊದಲಿಂದಲೂ ಒಂದು ಸಾಂಸ್ಕೃತಿಕ ವಾತಾವರಣ ಇಲ್ಲಿ ಬಂದದ. ಬಸವ ಪುರಾಣವನ್ನ ಹೇಳಿದ್ರೆ ಆನೆ ಮೇಲೆ ಮೆರೆಸಿದಂಥ ಇತಿಹಾಸ ನಿಮಗೆಲ್ಲ ಅದ, ಎಲ್ಲ ಅಷ್ಟು ಹಳೆ ಇತಿಹಾಸ ಇವೆಲ್ಲ. ಆವಾಗಿನಿಂದಲೂ ಏನು ನಾವು ನೋಡ್ತಾ ಇದ್ದೀವಿ, ನಾವು ಸಣ್ಣವರಿಂದಲೂ ಏನು ನೋಡ್ತಾ ಇದ್ದೀವಿ, ಈಗೂ ಸಹಿತ ಅದೇ ಒಂದು ಪರಂಪರೆ ನಿಮ್ಮಲ್ಲಿ ಉಳ್ಕೊಂಡು ಬಂದದ. ಯಾಕೆ ಅಂದ್ರೆ ಇಲ್ಲಿ ಈ ನೆಲನೇ ಹಂಗೆ ಇದೆಲ್ಲ ಇದೆ.
ಯಾಕೆಂದ್ರೆ ಹಾನಗಲ್ ಕುಮಾರಸ್ವಾಮಿ ಅಡ್ಡಾಡಿದಂಥ ಒಂದು ನೆಲ ಇದು. ಅದರ ಜೊತೆಗೆ ಎಲ್ಲ ಬೇಳೂರು ಅಜ್ಜಾರು ಬಂದು ಹೋದಂಥ ನೆಲ ಇದೆಲ್ಲ ಅಷ್ಟು. ಇಂಥವ್ರಿಂತಿಲ್ಲ, ಜಜ್ಜನಿಯವರಂಥವ್ರು ಭಾಳಷ್ಟು ಜನ ಈ ನಾಡನ್ನು ಉದ್ಧಾರ ಮಾಡಿದಂಥ ಇತಿಹಾಸಗಳದ. ಅದಕ್ಕೋಸ್ಕರ ಆ ಒಂದು ಪರಂಪರೆ ಇವತ್ತು ಉಳ್ಕೊಂಡು ಬಂದದ. ಪರಮ ಪೂಜ್ಯರ ಪಟ್ಟಾಧಿಕಾರ ನಿಮಿತ್ತವಾಗಿ ಇಷ್ಟೆಲ್ಲ ಸ್ವಾಮಿಗಳು ಬಂದದ್ದು ನಿಮಗೂ ಬಹಳ ಖುಷಿ. ನೋಡಿ, ಇಷ್ಟು ವ್ಯವಸ್ಥೆಯನ್ನು ಯಾವುದೇ ಒಂದು ಓಣಿಗೆ ಹೋದರೂ ಸಹಿತ ನಿಮಗೆ ಪ್ರಸಾದದ ವ್ಯವಸ್ಥೆಯನ್ನು ತಪ್ಪಿಸಲಾರದೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಯಾಕಂದರೆ ಪ್ರಸಾದ ಬಹಳ ಮುಖ್ಯ. ಪ್ರಸಾದ ಚೆನ್ನಾಗಿತ್ತಂದ್ರೆ ದೇಹ ಚೆನ್ನಾಗಿರ್ತದೆ, ಅಂದರೆ ಮನಸ್ಸು ಪ್ರಸನ್ನವಾಗ್ತದೆ. ಹಂಗೆ ಹಲಕುರ್ಕಿಯರು ಸಹಿತ ಬಹಳ ವ್ಯವಸ್ಥಿತವಾಗಿ ಈ ನಗರದಲ್ಲಿ, ಗುರುಬಸವೇಶ್ವರ ನಗರದಲ್ಲಿ ತುಂಬ ಚೆನ್ನಾಗಿ ಮಾಡಿದ. ಮೊದಲಿಂದಲೂ ಅವ್ರ ಮಂಥನೆಲ್ಲ ಇತಿಹಾಸಗಳೆಲ್ಲ ಒಟ್ಟು, ಧಾರ್ಮಿಕ ಮಂಥನಗಳೆಲ್ಲ ಅಷ್ಟು. ಇದಕ್ಕೆಲ್ಲ ಅಷ್ಟು ಜನ ನಿಂತುಕೊಂಡು ಕೆಲಸ ಮಾಡಲಿಕ್ಕೆ ಈರಣ್ಣ ಚರಂತಿ ಮಠರವರು, ಹಲಕುರ್ಕಿಯವರು, ಗುರುಬಸವ ಸುಳಿಬಾವಿ, ಅಥಣಿಯವರು, ಅಂಗಡಿಯವರು, ಅಥಣಿಯವರು ಇವರೆಲ್ಲ ಈ ಭಾಗದ ಜನ ಎಲ್ಲ ಕೂಡಿಕೊಂಡು ಈ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಮುಗೀತು ಅಂತ ಮನೆಯಾಗ ಕುತ್ಕೋಬೇಡ್ರಿ. ಇನ್ನು 2 ದಿವಸ ನಿಮ್ಮ ಕಾರ್ಯಕ್ರಮಗಳಿದಾವೆ. ಬೆಳಿಗ್ಗೆ 10:00ವರೆಗೆ ಸರಿಯಾಗಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರಿ. ನಾಳೆ ನಾಡ್ದು ಮುಗಿತದೆ. ಇದರದ್ದೆಲ್ಲ ಫಲ ಎಲ್ಲಿ ಬರುತ್ತೆ ಅಂದರೆ 8ನೇ ತಾರೀಕು ನಿಮ್ಮ ಕಣ ತುಂಬಿಕೊಳ್ಳೋಕೆ ಅನುಕೂಲ ಆಗುತ್ತೆ ಎಲ್ಲ ಅಷ್ಟು. ಅದನ್ನು ಬಂದು ನೀವೆಲ್ಲ ಸಮಾಧಾನವಾಗಿ ನೋಡ್ರಿ, ಸಮಾಧಾನವಾಗಿ ಪ್ರಸಾದ ತಗೊಳ್ರಿ, ಸಮಾಧಾನವಾಗಿ ಮನೆಗೆ ಹೋಗ್ರಿ, ಸಮಾಧಾನವಾಗಿ ನಿದ್ದೆ ಮಾಡ್ರಿ. ಅಲ್ಲಿಯೋ ಮತ್ತೆ ಕನಸು ಬೀಳಬಾರ್ದು ಮತ್ತೆಲ್ಲ. ಅದಕ್ಕೋಸ್ಕರವಾಗಿ ಅಂಥ ಕಾರ್ಯಕ್ರಮವನ್ನು ಎಲ್ಲ ತುಂಬ ಚೆನ್ನಾಗಿ ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಅದನ್ನು ವ್ಯವಸ್ಥೆಯನ್ನು ಮಾಡಿ ನಿಮಗೆಲ್ಲ ಬಹಳ ಒಂದು ಮಾರ್ಗವನ್ನು ಮಾಡಿದ್ದಾರೆ. ಈ ಎಲ್ಲ ಮಾರ್ಗದಲ್ಲಿ ಮತ್ತೆ ಆಧ್ಯಾತ್ಮಿಕತೆ ಮತ್ತೆ ಬದಗಲಕೋಟೆಯಿಂದ ಮತ್ತೆ ಹೊರಗೆ ಹೋಗಲಿ ಅಂತೇಳಿ ಆಸೆ ಮಾಡಿ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾರೆ.